ಮನಮಂಥನದ 6ನೇ ಭಾಗಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕ್ಷಮೆ ಕೇಳುವುದು. ತಪ್ಪನ್ನು ಎಲ್ಲರೂ ಮಾಡ್ತೀವಿ. ಕೆಲವು ಸಾರಿ ಕ್ಷಮೆ ಕೇಳ್ತೀವಿ. ಆದರೆ ಕೆಲವು ಸಾರಿ ಕ್ಷಮೆ ಕೇಳೋಕ್ಕೆ ನಮ್ಮ ಅಹಂಕಾರ ಅಡ್ಡಿ ಬರುತ್ತೆ. ನಾವು ಕ್ಷಮೆ ಕೇಳಿಬಿಟ್ಟರೆ ಎಲ್ಲಾದರೂ ನಾವು ಸಣ್ಣವರಾಗಿ ಬಿಡುತ್ತೇವೋ ಅಂತ ಅನ್ನಿಸಿಬಿಡುತ್ತೆ. ಇತರರು ನೀನು ಇಲ್ಲಿ ತಪ್ಪು ಮಾಡಿದ್ಯಾ ಅಂತ ಹೇಳಿದರೂ ಕೂಡ ನಾವು ಅದನ್ನು ಒಪ್ಪಿಕೊಳ್ಳೋಕ್ಕೆ ಸಿದ್ಧರಾಗೋದಿಲ್ಲ. ನಾನು ಸರಿಯಾಗೇ ಇದ್ದೇನೆ ಅಂತ ಅನ್ನಿಸ್ಬಿಡುತ್ತೆ. ಇದು ತಪ್ಪು. ಇತರರು ನೀನು ತಪ್ಪು ಮಾಡಿದ್ದೀಯಾ ಅಂತ ಹೇಳಿದಾಗ ನಾವು ಅಲ್ಲಿ ಕ್ಷಮೆ ಕೇಳಿಬಿಟ್ಟರೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗೋದಿಲ್ಲ. ಇಲ್ಲದಿದ್ದರೆ ಸಂಬಂಧಗಳು ಒಡೆದು ಹೋಗುತ್ತೆ. ಸಂಬಂಧಗಳು ಅತಿ ಮುಖ್ಯ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಭಾವ, ಅತ್ತಿಗೆ ಈ ಥರದ ಸಂಬಂಧಗಳನ್ನು ನಾವು ಕಡಿದುಕೊಳ್ಳಬಾರ್ದು. ಅಂದರೆ ಇಲ್ಲಿ ನಾವು ತಪ್ಪಾದಾಗ ಪರಸ್ಪರ ಒಬ್ರಿಗೊಬ್ಬರು ಕ್ಷಮೆ ಕೇಳಿಬಿಟ್ಟರೆ ವಾತಾವರಣ ತಿಳಿಯಾಗಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಅದಕ್ಕೆ ಅಹಂಕಾರ ಬಿಡಿ, ಕ್ಷಮೆ ಕೇಳೋದನ್ನು ಕಲಿತುಕೊಳ್ಳಿ. ಮುಂದಿನ ಭಾಗದಲ್ಲಿ ಇನ್ನೊಂದು ವಿಚಾರವನ್ನು ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.